ಮಳವಳ್ಳಿ ಪಟ್ಟಣದ ಸಿದ್ಧಾರ್ಥ ನಗರದ ಬಳಿ ಗುರುವಾರ ಸಂಜೆ ಕಾರಿನ ಇಂಜಿನ್ನಲ್ಲಿ ಆಯಿಲ್ ಸೋರಿಕೆಯಾಗುತ್ತಿದೆ ಎಂದು ಗಮನ ಬೇರೆಡೆ ಸೆಳೆದು ಖದೀಮರು 5.5 ಲಕ್ಷ ರೂಪಾಯಿ ಎಗರಿಸಿ ಪರಾರಿಯಾಗಿರುವ ಘಟನೆ ನಡೆದಿದೆ. ತಾಲೂಕಿನ ಕ್ಯಾತೇಗೌಡನ ದೊಡ್ಡಿಯ ಕೆಂಪೇಗೌಡ ಎಂಬುವವರು ಹಣ ಕಳೆದುಕೊಂಡವರಾಗಿದ್ದು, ಗುರುವಾರ ಸಂಜೆ ಪಟ್ಟಣದ ಮೈಸೂರು ರಸ್ತೆಯ ಕೆನರಾ ಬ್ಯಾಂಕ್ನಲ್ಲಿ 7.5 ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ತಮ್ಮ ಕಾರಿನ ಮುಂದಿನ ಸೀಟ್ನಲ್ಲಿ 5.5 ಲಕ್ಷ ರೂಪಾಯಿಯನ್ನು ಬ್ಯಾಗ್ನಲ್ಲಿಟ್ಟಿದ್ದರು. ಉಳಿದ ಹಣವನ್ನು ಕಾರಿನ ಬೋರ್ಡ್ನಲ್ಲಿ ಇಟ್ಟುಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ರಸ್ತೆ ಮಾರ್ಗವಾಗಿ ತೆರಳುತ್ತಿದ್ದ ವೇಳೆ ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದ ಖದೀಮರು ಸಿದ್ಧಾರ್ಥ ನಗರ ಬಳಿ ರಸ್ತೆ ಹಂಪ್ಸ್ನಲ್ಲಿ ಹತ್ತಿರ ಬಂದು ಕಾರಿನ ಆಯಿಲ್ ಸೋರಿಕೆಯಾಗುತ್ತಿದೆ ಎಂದು ಕೆಂಪೇಗೌಡ ಅವರಿಗೆ ಹೇಳಿದ್ದಾರೆ. ಈ ವೇಳೆ ಕಾರಿನಿಂದ ಇಳಿದ ಅವರು ಪರಿಶೀಲಿಸುತ್ತಿದ್ದ ವೇಳೆ ಮುಂದೆ ತೆರಳಿ ಬೈಕ್ ತಿರುಗಿಸಿಕೊಂಡು ಬಂದ ಖದೀಮರಲ್ಲಿ ಒಬ್ಬ ಏನಾಗಿದೆ ಎಂದು ವಿಚಾರಿಸಿದ್ದಾನೆ. ಮತ್ತೊಬ್ಬ ಕಾರಿನ ಮುಂದಿನ ಸೀಟ್ನಲ್ಲಿದ್ದ 5.5 ಲಕ್ಷ ರೂಪಾಯಿ ಹಣದ ಬ್ಯಾಗ್ ಎಗರಿಸಿ ಪರಾರಿಯಾಗಿದ್ದಾನೆ. ಹಣ ಕಳೆದುಕೊಂಡ ಬಗ್ಗೆ ಅರಿವಿಲ್ಲದ ಕೆಂಪೇಗೌಡ ಸ್ವಲ್ಪ ದೂರ ಮುಂದೆ ಸಾಗಿ ಹಣದ ಬ್ಯಾಗ್ ಗಮನಿಸಿದಾಗ ಕಳ್ಳತನವಾಗಿರುವುದು ಗೊತ್ತಾಗಿದೆ. ಮಾಹಿತಿ ತಿಳಿದ ಪಟ್ಟಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ವಸತಿ ನಿಲಯವೊಂದರ ಬಳಿಯ ಸಿಸಿಟಿವಿಯಲ್ಲಿ ಖದೀಮರು ಬೈಕ್ ತಿರುಗಿಸಿಕೊಂಡು ಹೋಗಿರುವ ದೃಶ್ಯ ಸೆರೆಯಾಗಿದೆ. ಖದೀಮರ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.